ಸುದೀಪ್ ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಬಿಗ್ ಬಾಸ್ಗೆ ಅಂತ ಇರುವಂತಹ ಅಭಿಮಾನಿಗಳಿಗೆ ಒಂದು ನಿರಾಸೆಯ ಸುದ್ದಿ. ಅದು ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಟ್ವೀಟ್ ಮಾಡೋ ಮೂಲಕ ಕಳೆದ ಬಿಗ್ ಬಾಸ್ನ 11 ಸೀಸನ್ ಅನ್ನ ಕೂಡ ಫುಲ್ ಎಂಜಾಯ್ ಮಾಡಿದ್ದೀನಿ, ಆದರೆ ಇದೇ ನನ್ನ ಕೊನೆಯ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ಆಗಿರುತ್ತೆ ಅನ್ನುವಂತಹ ವಿಚಾರವನ್ನ ಕಿಚ್ಚ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದ ಅಂತ ಅಭಿಮಾನಿಗಳಿಗೆ ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು ಇದು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ನಾನು ತಲೆಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಆರಂಭದಲ್ಲೇ ಹೇಳಿದೆ, ಬಹುತೇಕರು ಅನ್ಕೊಳ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಇಲ್ಲದೆ ಇರುವಂತಹ ಬಿಗ್ ಬಾಸ್ ಅನ್ನ ನೋಡೋದಕ್ಕೆ ಅಸಾಧ್ಯ, ಅವರಿಲ್ಲದೆ ಬಿಗ್ ಬಾಸ್ ಶೂನ್ಯ ಅನ್ನುವಂತಹ ವಿಚಾರವನ್ನ ಬಹುತೇಕರು ಹೇಳ್ತಾ ಇದ್ರು. ಬಟ್ ಮತ್ತೊಮ್ಮೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ, ಇದೇ ನನ್ನ ಕೊನೆಯ ಸೀಸನ್ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೋಜಾ ದೂರವಾಣಿ ಸಂಪರ್ಕದಲ್ಲಿ. ರೋಜಾ, ಮೋಸ್ಟ್ಲಿ ಬಿಗ್ ಬಾಸ್ ನೋಡೋದೇ ಬಹುತೇಕರು ಕಿಚ್ಚ ಸುದೀಪ್ ಅವ್ರಿಗೋಸ್ಕರ. ಅವ್ರಿಲ್ಲದೆ ಬಿಗ್ ಬಾಸ್ ಇರುತ್ತಾ, ಯಶಸ್ವಿ ಆಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ. ಎಸ್ ಶ್ರುತಿ, ನೀವು ಹೇಳ್ದಾಗೆ ಕಿಚ್ಚ ಇಲ್ಲದೆ ಇರುವಂತಹ ಬಿಗ್ ಬಾಸ್ ಅನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಮಾನಿಗಳು ಈ ಹಿಂದೆ ಕಿಚ್ಚ ಸುದೀಪ್ ಏನು ನಾನು ಈ ಫಿನಾಲೆಗೆ ಅಂತ್ಯ ಆಡ್ತೇನೆ ಅಂತ ಹೇಳಿದಾಗ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿರುವಂತದ್ದು, ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ ಕೂಡ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಕಿಚ್ಚ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕೊನೆಯ ನಿರೂಪಣೆ ಬಗ್ಗೆ ಕಿಚ್ಚ ಪೋಸ್ಟ್ ಕೂಡ ಹಾಕಿರುವಂತದ್ದು. ಕಳೆದ 11 ಸೀಸನ್ಗಳನ್ನು ಕೂಡ ನಾನು ತುಂಬಾ ಎಂಜಾಯ್ ಮಾಡಿದ್ದೇನೆ, ಸಾಕಷ್ಟು ಪ್ರೀತಿಯನ್ನ ಗಳಿಸಿದ್ದೇನೆ, ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡೋದ್ರ ಮುಖಾಂತರ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಹಾಗೆ ನಿಮ್ಮನ್ನ ಮನರಂಜಿಸೋಕೆ ಪ್ರಯತ್ನಿಸ್ತೇನೆ. ಈ ಒಂದು ಏನು ಫಿನಾಲೆ ಇದೆ ಆ ಒಂದು ಸಂದರ್ಭದಲ್ಲಿ ನನ್ನ ಕೈಯಿಂದ ಎಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ಸಾಧ್ಯನೋ ಅಷ್ಟು ನಾನು ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದಂತಹ ನೆನಪು, ಇದೊಂದು ದೊಡ್ಡ ಜರ್ನಿ ಆಗಿರುತ್ತೆ. ನನಗೆ ಸಾಕಷ್ಟು ಜನರಿಗೆ ಪಾಠಗಳನ್ನ ಹೇಳ್ಕೊಡ್ತೀನಿ, ಜೊತೆಗೆ ನಾನು ಕೂಡ ಹಲವರಿಂದ ಪಾಠಗಳನ್ನ ಕಲ್ತಿದ್ದೇನೆ, ಇದನ್ನ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಅನ್ನೋ ಸಂತೋಷ ಕೂಡ ನನಗಿದೆ ಅಂತ ಕಿಚ್ಚ ಟ್ವೀಟ್ ಮಾಡಿರುವಂತದ್ದು. ಶ್ರುತಿ, ಜೊತೆಗೆ ಏನು ನನಗೆ ಬಿಗ್ ಬಾಸ್ ಶೋ ಅನ್ನ ನಡೆಸ್ಕೊಡೋದಕ್ಕೆ ಕಲರ್ಸ್ ಕನ್ನಡ ನನಗೆ ಅವಕಾಶವನ್ನ ವಾಹಿನಿ ಕೊಟ್ಟಿದೆ, ಅವರಿಗೆ ಧನ್ಯವಾದ ಅಂತ ಹೇಳ್ಬಿಟ್ಟು ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ನಿಮ್ಮೆಲ್ಲರ ಮೇಲೂ ಕೂಡ ಅಪಾರವಾದ ಪ್ರೀತಿ ಗೌರವ ಇದ್ದೇ ಇದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಕಿಕ್ ಹೆಚ್ಚೋದೇ ಬಾದ್ಶಾ ಕಿಚ್ಚ ಸುದೀಪ್. ಶ್ರುತಿ, ನೀವು ಹೇಳ್ತಾ ಇದ್ರಿ, ಸೊ ಶೋಗೆ ಕಿಚ್ಚ ಬಂದ್ರೇನೆ ಒಂದು ಕಳೆ ಬರೋದು, ಆ ತೂಕದ ಮಾತಾಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಗತ್ ಆಗಿರ್ಬೋದು, ಎಲ್ಲವೂ ಕೂಡ ಜಸ್ಟ್ ವಾವ್ ಅಂತ ಅನ್ಸುತ್ತೆ ನಮ್ಗೆ ನೋಡಿದಾಗ. ಜನ ಕಿಚ್ಚನಿಗಾಗಿಯೇ ಶೋನ ಕಾದು ಕುಳಿತಿರ್ತಾರೆ ನೋಡೋದಕ್ಕೆ. ಇನ್ನು ವಾರದ ಕಥೆಗೆ ಕಿಚ್ಚ ಹೇಗ್ ಬರ್ತಾರೆ, ಯಾವ ಕಾಸ್ಟ್ಯೂಮ್ ಅನ್ನ ಹಾಕ್ತಾರೆ, ಕ್ಲಾಸ್ ಯಾರಿಗೆ ಗೊತ್ತಿಲ್ಲ. ಅಭಿಮಾನಿಗಳ ಆಸೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೊಂದು ಸೀಸನ್ಗೆ ಕರ್ಕೊಂಡು ಬರಲಿ ಅನ್ನೋದಷ್ಟೇ. ಧನ್ಯವಾದಗಳು ರೋಜಾ ತಮ್ಮೆಲ್ಲ ಮಾಹಿತಿಗೆ. ಸುದೀಪ್ ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಬಿಗ್ ಬಾಸ್ಗೆ ಅಂತ ಇರುವಂತಹ ಅಭಿಮಾನಿಗಳಿಗೆ ಒಂದು ನಿರಾಸೆಯ ಸುದ್ದಿ. ಅದು ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಟ್ವೀಟ್ ಮಾಡೋ ಮೂಲಕ ಕಳೆದ ಬಿಗ್ ಬಾಸ್ನ 11 ಸೀಸನ್ ಅನ್ನ ಕೂಡ ಫುಲ್ ಎಂಜಾಯ್ ಮಾಡಿದ್ದೀನಿ, ಆದರೆ ಇದೇ ನನ್ನ ಕೊನೆಯ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ಆಗಿರುತ್ತೆ ಅನ್ನುವಂತಹ ವಿಚಾರವನ್ನ ಕಿಚ್ಚ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದ ಅಂತ ಅಭಿಮಾನಿಗಳಿಗೆ ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು ಇದು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ನಾನು ತಲೆಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಆರಂಭದಲ್ಲೇ ಹೇಳಿದೆ, ಬಹುತೇಕರು ಅನ್ಕೊಳ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಇಲ್ಲದೆ ಇರುವಂತಹ ಬಿಗ್ ಬಾಸ್ ಅನ್ನ ನೋಡೋದಕ್ಕೆ ಅಸಾಧ್ಯ, ಅವರಿಲ್ಲದೆ ಬಿಗ್ ಬಾಸ್ ಶೂನ್ಯ ಅನ್ನುವಂತಹ ವಿಚಾರವನ್ನ ಬಹುತೇಕರು ಹೇಳ್ತಾ ಇದ್ರು. ಬಟ್ ಮತ್ತೊಮ್ಮೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ, ಇದೇ ನನ್ನ ಕೊನೆಯ ಸೀಸನ್ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೋಜಾ ದೂರವಾಣಿ ಸಂಪರ್ಕದಲ್ಲಿ. ರೋಜಾ, ಮೋಸ್ಟ್ಲಿ ಬಿಗ್ ಬಾಸ್ ನೋಡೋದೇ ಬಹುತೇಕರು ಕಿಚ್ಚ ಸುದೀಪ್ ಅವ್ರಿಗೋಸ್ಕರ. ಅವ್ರಿಲ್ಲದೆ ಬಿಗ್ ಬಾಸ್ ಇರುತ್ತಾ, ಯಶಸ್ವಿ ಆಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ. ಎಸ್ ಶ್ರುತಿ, ನೀವು ಹೇಳ್ದಾಗೆ ಕಿಚ್ಚ ಇಲ್ಲದೆ ಇರುವಂತಹ ಬಿಗ್ ಬಾಸ್ ಅನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಮಾನಿಗಳು ಈ ಹಿಂದೆ ಕಿಚ್ಚ ಸುದೀಪ್ ಏನು ನಾನು ಈ ಫಿನಾಲೆಗೆ ಅಂತ್ಯ ಆಡ್ತೇನೆ ಅಂತ ಹೇಳಿದಾಗ
ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿರುವಂತದ್ದು, ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ ಕೂಡ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಕಿಚ್ಚ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕೊನೆಯ ನಿರೂಪಣೆ ಬಗ್ಗೆ ಕಿಚ್ಚ ಪೋಸ್ಟ್ ಕೂಡ ಹಾಕಿರುವಂತದ್ದು. ಕಳೆದ 11 ಸೀಸನ್ಗಳನ್ನು ಕೂಡ ನಾನು ತುಂಬಾ ಎಂಜಾಯ್ ಮಾಡಿದ್ದೇನೆ, ಸಾಕಷ್ಟು ಪ್ರೀತಿಯನ್ನ ಗಳಿಸಿದ್ದೇನೆ, ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡೋದ್ರ ಮುಖಾಂತರ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಹಾಗೆ ನಿಮ್ಮನ್ನ ಮನರಂಜಿಸೋಕೆ ಪ್ರಯತ್ನಿಸ್ತೇನೆ. ಈ ಒಂದು ಏನು ಫಿನಾಲೆ ಇದೆ ಆ ಒಂದು ಸಂದರ್ಭದಲ್ಲಿ ನನ್ನ ಕೈಯಿಂದ ಎಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ಸಾಧ್ಯನೋ ಅಷ್ಟು ನಾನು ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದಂತಹ ನೆನಪು, ಇದೊಂದು ದೊಡ್ಡ ಜರ್ನಿ ಆಗಿರುತ್ತೆ. ನನಗೆ ಸಾಕಷ್ಟು ಜನರಿಗೆ ಪಾಠಗಳನ್ನ ಹೇಳ್ಕೊಡ್ತೀನಿ, ಜೊತೆಗೆ ನಾನು ಕೂಡ ಹಲವರಿಂದ ಪಾಠಗಳನ್ನ ಕಲ್ತಿದ್ದೇನೆ, ಇದನ್ನ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಅನ್ನೋ ಸಂತೋಷ ಕೂಡ ನನಗಿದೆ ಅಂತ ಕಿಚ್ಚ ಟ್ವೀಟ್ ಮಾಡಿರುವಂತದ್ದು. ಶ್ರುತಿ, ಜೊತೆಗೆ ಏನು ನನಗೆ ಬಿಗ್ ಬಾಸ್ ಶೋ ಅನ್ನ ನಡೆಸ್ಕೊಡೋದಕ್ಕೆ ಕಲರ್ಸ್ ಕನ್ನಡ ನನಗೆ ಅವಕಾಶವನ್ನ ವಾಹಿನಿ ಕೊಟ್ಟಿದೆ, ಅವರಿಗೆ ಧನ್ಯವಾದ ಅಂತ ಹೇಳ್ಬಿಟ್ಟು ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ನಿಮ್ಮೆಲ್ಲರ ಮೇಲೂ ಕೂಡ ಅಪಾರವಾದ ಪ್ರೀತಿ ಗೌರವ ಇದ್ದೇ ಇದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಕಿಕ್ ಹೆಚ್ಚೋದೇ ಬಾದ್ಶಾ ಕಿಚ್ಚ ಸುದೀಪ್. ಶ್ರುತಿ, ನೀವು ಹೇಳ್ತಾ ಇದ್ರಿ, ಸೊ ಶೋಗೆ ಕಿಚ್ಚ ಬಂದ್ರೇನೆ ಒಂದು ಕಳೆ ಬರೋದು, ಆ ತೂಕದ ಮಾತಾಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಗತ್ ಆಗಿರ್ಬೋದು, ಎಲ್ಲವೂ ಕೂಡ ಜಸ್ಟ್ ವಾವ್ ಅಂತ ಅನ್ಸುತ್ತೆ ನಮ್ಗೆ ನೋಡಿದಾಗ. ಜನ ಕಿಚ್ಚನಿಗಾಗಿಯೇ ಶೋನ ಕಾದು ಕುಳಿತಿರ್ತಾರೆ ನೋಡೋದಕ್ಕೆ. ಇನ್ನು ವಾರದ ಕಥೆಗೆ ಕಿಚ್ಚ ಹೇಗ್ ಬರ್ತಾರೆ, ಯಾವ ಕಾಸ್ಟ್ಯೂಮ್ ಅನ್ನ ಹಾಕ್ತಾರೆ, ಕ್ಲಾಸ್ ಯಾರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಭಿಮಾನಿಗಳ ಆಸೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೊಂದು ಸೀಸನ್ ಕರ್ಕೊಂಡು ಬರ್ಲಿ ಅನ್ನೋದಷ್ಟೇ. ಧನ್ಯವಾದಗಳು ರೋಜಾ ತಮ್ಮೆಲ್ಲ ಮಾಹಿತಿಗೆ. ಸುದೀಪ್ ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಬಿಗ್ ಬಾಸ್ಗೆ ಅಂತ ಇರುವಂತಹ ಅಭಿಮಾನಿಗಳಿಗೆ ಒಂದು ನಿರಾಸೆಯ ಸುದ್ದಿ. ಅದು ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಟ್ವೀಟ್ ಮಾಡೋ ಮೂಲಕ ಕಳೆದ ಬಿಗ್ ಬಾಸ್ನ 11 ಸೀಸನ್ ಅನ್ನ ಕೂಡ ಫುಲ್ ಎಂಜಾಯ್ ಮಾಡಿದ್ದೀನಿ, ಆದರೆ ಇದೇ ನನ್ನ ಕೊನೆಯ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ಆಗಿರುತ್ತೆ ಅನ್ನುವಂತಹ ವಿಚಾರವನ್ನ ಕಿಚ್ಚ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದ ಅಂತ ಅಭಿಮಾನಿಗಳಿಗೆ ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು ಇದು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ನಾನು ತಲೆ ಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಆರಂಭದಲ್ಲೇ ಹೇಳಿದೆ, ಬಹುತೇಕರು ಅನ್ಕೊಳ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಇಲ್ಲದೆ ಇರುವಂತಹ ಬಿಗ್ ಬಾಸ್ ಅನ್ನ ನೋಡೋದಕ್ಕೆ ಅಸಾಧ್ಯ, ಅವರಿಲ್ಲದೆ ಬಿಗ್ ಬಾಸ್ ಶೂನ್ಯ ಅನ್ನುವಂತಹ ವಿಚಾರವನ್ನ ಬಹುತೇಕರು ಹೇಳ್ತಾ ಇದ್ರು. ಬಟ್ ಮತ್ತೊಮ್ಮೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ, ಇದೇ ನನ್ನ ಕೊನೆಯ ಸೀಸನ್ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೋಜಾ ದೂರವಾಣಿ ಸಂಪರ್ಕದಲ್ಲಿ. ರೋಜಾ, ಮೋಸ್ಟ್ಲಿ ಬಿಗ್ ಬಾಸ್ ನೋಡೋದೇ ಬಹುತೇಕರು ಕಿಚ್ಚ ಸುದೀಪ್ ಅವ್ರಿಗೋಸ್ಕರ. ಅವ್ರಿಲ್ಲದೆ ಬಿಗ್ ಬಾಸ್ ಇರುತ್ತಾ, ಯಶಸ್ವಿ ಆಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ. ಎಸ್ ಶ್ರುತಿ, ನೀವು ಹೇಳ್ದಾಗೆ ಕಿಚ್ಚ ಇಲ್ಲದೆ ಇರುವಂತಹ ಬಿಗ್ ಬಾಸ್ ಅನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಮಾನಿಗಳು ಈ ಹಿಂದೆ ಕಿಚ್ಚ ಸುದೀಪ್ ಏನು ನಾನು ಈ ಫಿನಾಲೆಗೆ ಅಂತ್ಯ ಆಡ್ತೇನೆ ಅಂತ ಹೇಳಿದಾಗ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿರುವಂತದ್ದು, ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ ಕೂಡ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಕಿಚ್ಚ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕೊನೆಯ ನಿರೂಪಣೆ ಬಗ್ಗೆ ಕಿಚ್ಚ ಪೋಸ್ಟ್ ಕೂಡ ಹಾಕಿರುವಂತದ್ದು. ಕಳೆದ 11 ಸೀಸನ್ಗಳನ್ನು ಕೂಡ ನಾನು ತುಂಬಾ ಎಂಜಾಯ್ ಮಾಡಿದ್ದೇನೆ, ಸಾಕಷ್ಟು ಪ್ರೀತಿಯನ್ನ ಗಳಿಸಿದ್ದೇನೆ, ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡೋದ್ರ ಮುಖಾಂತರ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಹಾಗೆ ನಿಮ್ಮನ್ನ ಮನರಂಜಿಸೋಕೆ ಪ್ರಯತ್ನಿಸ್ತೇನೆ.